ಕೌಟುಂಬಿಕ ಕಲಹದ ಹಿನ್ನೆಲೆ ಮಹಿಳೆಯರ ಡಬಲ್ ಮರ್ಡರ್. ಏಜಾಜ್ ಕೊಲೆ ಮಾಡಿರುವ ಆರೋಪಿ ಹೆಂಡತಿ ಜೊತೆ ಆಕೆಯ ಅಕ್ಕನನ್ನು ಕೊಂದ ಪಾಪಿ. ರೇಷ್ಮಾ ಮತ್ತು ಶಮ ಕೊಲೆಗೀಡಾಗಿರೋ ಮಹಿಳೆಯರು. ಚಿಂತಾಮಣಿಯ ಜಿಜಿಪೇಟೆಯಲ್ಲಿ ವಾಸ ಇದ್ದ ಮಹಿಳೆಯರು ಕೊಲೆ ಮಾಡಿ ಚಾಕು ಸಮೇತ ಪೊಲೀಸರಿಗೆ ಶರಣಾದ ಆರೋಪಿ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ರೋಸಿ ಹೋದ ಗಂಡ ತನ್ನ ಹೆಂಡತಿ ಮತ್ತು ಹೆಂಡತಿಯ ಅಕ್ಕನನ್ನ ಬರ್ಬರವಾಗಿ ಕೊಲೆ ಮಾಡಿರೋ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಜಿಜಿ ರಸ್ತೆಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಭೇಟಿ ನೀಡಿದ್ದಾರೆ. ಇದು ಚಿಂತಾಮಣಿ ನಗರದ ಜಿಜಿ ರಸ್ತೆ. ಬೆಳ್ಳಂಬೆಳಗ್ಗೆ ಕೊಲೆಯ ಕೂಗು ಜನರನ್ನ ಬಡಿದು ಎಬ್ಬಿಸಿತ್ತು. ನೋಡ್ತಾ ಇದ್ದಂಗೆ ಇಬ್ಬರು ಮಹಿಳೆಯರ ಬರ್ಬರ ಕೊಲೆ ನಡೆದು ಹೋಗಿತ್ತು. ಕೋಲಾರದ ಗಲ್ಪೇಟೆ ನಿವಾಸಿ ಏಜಾಜ್ ಕೊಲೆ ಮಾಡಿರೋ ಆರೋಪಿ. 3 ತಿಂಗಳಿನಿಂದ ಕೌಟುಂಬಿಕ ಕಲಹದ ರಾಜಿ ಪಂಚಾಯಿತಿ ನಡೆದಿತ್ತು ಎನ್ನಲಾಗಿದೆ. ಗಂಡನನ್ನ ಬಿಟ್ಟು ಬಂದ ಶಮ ವಾಪಸ್ಸು ಕೋಲಾರಕ್ಕೆ ಹೋಗಿರಲಿಲ್ಲ. ಇದರಿಂದ ರೋಸಿ ಹೋದ ಗಂಡ ಅತ್ತು ಕರೆದು ಬೇಡ್ಕೊಂಡಿದ್ದ. ಆದ್ರೆ ಅಕ್ಕ ರೇಷ್ಮಾ ಜೊತೆ ನೆಮ್ಮದಿಯ ಜೀವನ ಕಂಡುಕೊಂಡಿದ್ದ ಶಮ ಗಂಡನ ಮನೆಗೆ ಹೋಗಿರಲಿಲ್ಲ. ಇದರಿಂದ ಕೋಪಗೊಂಡ ಆರೋಪಿ ಏಜಾಜ್ ಇವತ್ತು ಬೆಳಗ್ಗೆ ಕೋಲಾರದಿಂದ ಬಂದು ಚಾಕುವಿನಿಂದ ಹೆಂಡತಿ ಶಮಾಳನ್ನ ಕೊಲೆ ಮಾಡಿದ್ದಾನೆ. ಅಡ್ಡ ಬಂದ ಅಕ್ಕ ರೇಷ್ಮಾಳನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾನೆ. ಬೆಳಗ್ಗೆ ಕೊಲೆಗೆ ಸಿದ್ಧವಾಗಿ ಬಂದಿದ್ದ ಆರೋಪಿ ಬರುವಾಗ ಚಾಕು ಕೂಡ ಹೊತ್ತು ತಂದಿದ್ದಾನೆ. ಇಬ್ಬರನ್ನೂ ಕೊಲೆ ಮಾಡಿದ ನಂತರ ತನ್ನ 3 ಮಕ್ಕಳನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗಿದ್ದಾನೆ. ವಾಪಸ್ಸು ಕೋಲಾರಕ್ಕೆ ಹೋಗಿ ಅಲ್ಲಿನ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಚಾಕು ಸಮೇತ ಶರಣಾಗಿದ್ದಾನೆ. ಒಟ್ನಲ್ಲಿ ಕೌಟುಂಬಿಕ ಕಲಹ ಕೊಲೆಯಲ್ಲಿ ಕೊನೆಯಾಗಿದೆ. ದಂಪತಿಗೆ 3 ಮಕ್ಕಳಿದ್ದು ಈಗ ಈ ಮಕ್ಕಳು ಅನಾಥರಾಗಿದ್ದಾರೆ. ಮೋಹನ್ ಕುಮಾರ್, ಪಿಟಿವಿ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ.